ಆತ್ಮೀಯ ವೀಕ್ಷಕ ಬಂಧುಗಳೇ ನಮಸ್ಕಾರ. ಓಕೆ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸುದ್ದಿಗಳ ವಿವರ. ಬದುಕಿನ ಬಂಧ ಬೆಸೆಯುತ್ತಾ ಪ್ರೇಕ್ಷಕರ ಮನಸೂರೆಗೊಂಡ ಕೌದಿ ನಾಟಕ. ಕೌದಿ ಎನ್ನುವುದು ಕೇವಲ ಒದಕೆಯಲ್ಲ, ಅದೊಂದು ಬದುಕಿನ ಬಂಧ ಎನ್ನುವ ಭಾವನೆಗಳನ್ನು ಅನಾವರಣಗೊಳಿಸಿದ ನಾಟಕ ಕೌದಿ ಪ್ರೇಕ್ಷಕರ ಮನಸೂರೆಗೊಂಡಿತು. ಪಟ್ಟಣದ ವಿವಿ ಸಭಾಂಗಣದಲ್ಲಿ ಸಾಹಿತ್ಯ ಸ್ನೇಹಿತರ ಬಳಗ ಲಿಂಗಸ್ಗೂರು ವತಿಯಿಂದ ಏರ್ಪಡಿಸಿರುವ ಕವಿತಾ ಕಲಾತಂಡ ಮೈಸೂರು ಪ್ರಸ್ತುತಪಡಿಸುವ ಗಣೇಶ್ ಅಮೀನ್ಗಢರವರ ಕೌದಿ ನಾಟಕ ಏಕಪಾತ್ರದೊಂದಿಗೆ ಭಾಗ್ಯಶ್ರೀಯವರು ಪ್ರಸ್ತುತಪಡಿಸಿದರು. ಸದರಿ ನಾಟಕವನ್ನು ವಿವಿ ಸಂಘದ ಆಡಳಿತಾಧಿಕಾರಿ ಬಸವಂತರಾಯ ಕುರಿಯವರು ಉದ್ಘಾಟಿಸಿ ಮಾತನಾಡಿ, ನಾಟಕದಂತಹ ಕಲೆಗಳು ಪ್ರಸ್ತುತ ದಿನಮಾನದಲ್ಲಿ ನಶಿಸುತ್ತಿದ್ದು, ಅವುಗಳನ್ನು ನೋಡುವುದರ ಮೂಲಕ ಕಲೆಗೆ ಪ್ರೋತ್ಸಾಹಿಸಿ ಕಲಾವಿದರನ್ನು ಬೆಳೆಸಬೇಕಾಗಿದೆ ಎಂದರು. ಕೌದಿ ನಾಟಕದಲ್ಲಿ ಅದನ್ನು ತಯಾರು ಮಾಡುವ ಜನಾಂಗ, ಸಂಚಾರಿ ಬದುಕು, ರಾಜ ಮಹಾರಾಜರ ಕಾಲದಲ್ಲಿ ಗುಪ್ತಚಾರಿಕೆ ಮಾಡುವುದು, ಸಾಮಾನ್ಯರ ಬದುಕಿನಲ್ಲಿ ಕೌದಿ ಹಳೆಯ ತಲೆಮಾರುಗಳ ನೆನಪು, ಬೇಸಿಗೆಗೆ ತಂಪು, ಚಳಿಗೆ ಬೆಚ್ಚನೆ ಕೌದಿ ಅವಶ್ಯ ಬೇಕು. ಆದರೆ ಆಧುನಿಕ ಬದುಕು ಕೌದಿಯನ್ನು ಹಿನ್ನೆಲೆಗೆ ಸರಿಸುತ್ತಿದೆ. ಹೊಸ ತಲೆಮಾರು ಕೌದಿ ಒಲಿಯಲು ಮನಸ್ಸು ಮಾಡುತ್ತಿಲ್ಲ. ಒಂದು ಕಾಲಕ್ಕೆ ಕೌದಿ ತಮ್ಮ ಇಡೀ ಜೀವನ ಸಾಕಿ ಸಲಹಿದ ಕೀರ್ತಿ ಅದಕ್ಕಿದೆ. ಆದರೆ ಕೊರೋನಾದಂತಹ ಸಂದರ್ಭದಲ್ಲಿ ಬದುಕು ಡೋಲಾಯಮಾನವಾಗಿತ್ತು. ಸಣ್ಣ ಪುಟ್ಟ ವ್ಯಾಪಾರಗಳಿಗೆ ಸ್ಪಂದಿಸುವ ಬ್ಯಾಂಕುಗಳಿಗೆ ಕೌದಿಯಿಂದ ಬದುಕು ಕಟ್ಟಿಕೊಳ್ಳುವವರಿಗೆ ಸಹಕಾರ ನೀಡದಿರುವುದು ದುರಂತವಾಗಿದೆ. ಕೊನೆಗೆ ಮುಕ್ತಿಯು ಕೌದಿಯೇ ಬೇಕು. ಹುಬ್ಬಳ್ಳಿಯ ಸಿದ್ಧಾರೂಢರ ಮುಕ್ತಿಯಲ್ಲಿ ಕೌದಿಯ ಮಹತ್ವ ಸಾರುತ್ತಾ ನಾಟಕ ಸಾಗಿತು. ಭಾಗ್ಯಶ್ರೀಯವರು ಸುಮಾರು 1 ಗಂಟೆಗಳ ಕಾಲ ಯಾವುದೇ ಬಿಡುವಿಲ್ಲದೆ ನಿರಂತರವಾಗಿ ಅಭಿನಯಿಸಿದ್ದು ಜನಮೆಚ್ಚುಗೆಯನ್ನು ಪಡೆಯಿತು. ಸತತವಾಗಿ 37 ಪ್ರಯೋಗಗಳನ್ನು ಕಂಡಿರುವ ಸದರಿ ನಾಟಕ ಲಿಂಗಸ್ಗೂರಿನಲ್ಲಿ 38ನೇ ಪ್ರಯೋಗ ಪ್ರದರ್ಶನಗೊಂಡಿತು. ಈ ಸಂದರ್ಭದಲ್ಲಿ ನಾಟಕ ರಚನೆಕಾರ ಗಣೇಶ್ ಅಮೀನ್ಗಢ, ವಿವಿ ಸಂಘದ ಆಡಳಿತಾಧಿಕಾರಿ ಬಸವಂತರಾಯ ಕುರಿ, ಬಸವರಾಜ್ ಗೌಡ ಗಣೇಕಲ್, ಪುರಸಭೆ ವ್ಯವಸ್ಥಾಪಕ ಹನುಮಂತ ನಾಯಕ್, ಕಸಪ ಅಧ್ಯಕ್ಷ ಮಲ್ಲಿಕಾರ್ಜುನ ಗೌಡೂರು ಸೇರಿದಂತೆ ಇದ್ದರು. ಸದಾ ಓಕೆ ನ್ಯೂಸ್ ವೀಕ್ಷಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಅಂತಂದ್ರೆ ನಮ್ಮ ಅಜ್ಜಿ ಕೊಡ್ತಕ್ಕಂಥದ್ದು ಕೌದಿ. ನಮ್ಮ ಹಳ್ಳಿಯ ಒಂದು ಪರಿಸರದಲ್ಲಿ ಮುಖ್ಯವಾಗಿ ಕೌದಿಯ ಪ್ರಾಮುಖ್ಯತೆ ಎಷ್ಟಿದೆ ಅಂದ್ರೆ ತಾವೆಲ್ಲರಿಗೂ ಗೊತ್ತೇ ಇದೆ.